ಹಾಯ್ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಡಿ ಸಿ ಆರ್ ಆರ್ ವರ್ಸಸ್ ಲಕ್ನೋ ಗುರು. ಈ ಮ್ಯಾಚ್ ಎಲ್ಲಪ್ಪ ನಡೆಯುತ್ತೆ ಅಂದರೆ ಈ ಮ್ಯಾಚು ಲಕ್ನೋದ ಹೋಮ್ ಗ್ರೌಂಡಲ್ಲೇ ನಡೆಯುತ್ತೆ. ಒಟ್ಟಿನಲ್ಲಿ ಡಿ ಸಿ ಆರ್ ಆರ್ ವರ್ಸಸ್ ಎಲ್ ಎಚ್ ಅಂದಾಗ ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು ಲಕ್ನೋ ಗ್ರೌಂಡ್ ಅಂದಾಗೆಲ್ಲ ಇಲ್ಲಿ ಇನ್ನೂರು ಹೊಡಿಬೇಕು ಗುರು. ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಅವ್ರ ಕಡೆ ಇರುತ್ತೆ. ಇನ್ನೂರು ಯಾರು ಹೊಡಿತಾರೆ ಅವ್ರ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ. ಆರ್ ಆರ್ ಅಂದಾಗ ಬ್ಯಾಟಿಂಗ್ ಡೆಪ್ತು ತುಂಬ ಚೆನ್ನಾಗಿ ಕಾಣ್ತಿದೆ. ಎಲ್ ಎಸ್ ಸಿ ಅಂದಾಗ ಒಂಚೂರು ಬ್ಯಾಟಿಂಗ್ ಡೆಪ್ತು ಯಾಕೋ ಒಂದು ಸ್ವಲ್ಪ ಕಡಿಮೆ ಕಾಣ್ತಿದೆ. ಬೌಲಿಂಗ್ ವಿಚಾರದಲ್ಲಿ ಆರ್ ಆರ್ ಅವರು ಒಂಚೂರು ಕಡಿಮೆ ಇದೆ. ಎಲ್ ಎಸ್ ಸಿ ಅವರು ಅದಕ್ಕಿಂತ ಧೀರಾಗಿ ಬೌಲಿಂಗ್ನ ಒಂಚೂರು ವರ್ಷಾಗಿ ಮಾಡ್ತಿದ್ದಾರೆ. ಆರ್ ಆರ್ ಅವರು ಮ್ಯಾಚ್ನ ಬರ್ತಿದೆ. ಎಲ್ ಎಸ್ ಸಿ ಅವರು ಮ್ಯಾಚ್ನ ಬರ್ತಿದ್ದಾರೆ. ಅಂಥದ್ದೇನು ನೆಗೆಟಿವ್ ಎಲ್ ಎಸ್ ಸಿ ಕಡೆ ತುಂಬ ಎದ್ದು ಕಾಣ್ತಿದೆ. ಎಲ್ ಎಸ್ ಸಿ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಇವರು ತಗೊಳ್ಳೋದು ನನ್ನ ಪ್ರಕಾರ ಡೌಟ್ ಅಂತ ಕಾಣ್ತಿದೆ. ಆರ್ ಆರ್ ಅವರು ಹೋಮ್ ಗ್ರೌಂಡ್ ಆಗಲಿ ಯಾವುದೇ ಗ್ರೌಂಡ್ ಆಗಲಿ ವೈಭವ್ ಸೂರ್ಯವಂಶಿ, ಯಶಸ್ವಿ ಜೈಸ್ವಾಲ್ ಇವರಿಬ್ಬರು ರನ್ ಹೊಡ್ಯಕ್ಕೆ ಸ್ಟಾರ್ಟ್ ಆದರೆ ಇವರಿಬ್ಬರನ್ನ ಸ್ಟಾಪ್ ಮಾಡೋಕ್ಕೆ ಸಿಕ್ಕಾಬಟ್ಟೆ ಕಷ್ಟ. ಯಾಕೆಂದರೆ ಸೂರ್ಯವಂಶಿ ಆಗಲಿ ಯಶಸ್ವಿ ಜೈಸ್ವಾಲ್ ಆಗಲಿ ಇವರಿಬ್ಬರಲ್ಲಿ ಒಬ್ಬರು ಕ್ಲಿಕ್ ಆದರೂ ಮ್ಯಾಚ್ನ ಎಲ್ಲೋ ತೊಗೊಂಡು ಹೋಗ್ಬಿಡ್ತಾರೆ ಅಂತ ನನಗೇನೋ ಕಾಣಿಸ್ತಿದೆ. ಒಟ್ನಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 180, 190 ಇದೆ. ಒಟ್ನಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡೋರು ಗೆಲ್ಲೋ ಚಾನ್ಸಸ್ ಸಿಕ್ಕಾಬಟ್ಟೆ ಇದೆ. ಸೆಕೆಂಡ್ ಬ್ಯಾಟಿಂಗ್ ಆಡೋರು ಸಿಕ್ಕಾಬಟ್ಟೆ ಕಷ್ಟ ಅಂತ ನನಗೇನೋ ಕಾಣಿಸ್ತಿದೆ. ಒಟ್ನಲ್ಲಿ ಫಸ್ಟ್ ಬ್ಯಾಟಿಂಗು ಆರ್ ಆರ್ ತೊಗೊಂಡ್ರೆ ಮ್ಯಾಚ್ ಗೆಲ್ಲೋದಂತೂ ಪಕ್ಕಾ ಖಚಿತ ಅಂತ ನನಗೇನೋ ಕಾಣಿಸ್ತಿದೆ. ಒಟ್ನಲ್ಲಿ ಎಲ್ ಎಸ್ ಸಿ ಫಸ್ಟ್ ಬ್ಯಾಟಿಂಗ್ ತೊಗೊಂಡ್ರೆ ಒಂಚೂರು ಗೆಲ್ಲೋ ಚಾನ್ಸಸ್ ಸಿಕ್ಕಾಬಟ್ಟೆ ಕಷ್ಟ ಗುರು. ಯಾಕೆಂದರೆ ಅಂತ ಹೇಳ್ಕೊಳ್ಳೋ ಬಿಗ್ ಬ್ಯಾನ್ಗಳು ಇಲ್ಲ ಅಂತ ನನಗೇನೋ ಕಾಣಿಸ್ತಿದೆ ಗುರು ಎಲ್ ಎಸ್ ಸಿ ವಿರುದ್ಧ ಗುರು. ಆರ್ ಆರ್ ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಇಲ್ಲಿ ಆರ್ ಆರ್ ಟೀಮಲ್ಲಿ ಕ್ಯಾಪ್ಟನ್ಸಿಯಾಗಿ ಇಲ್ಲಿ ರಿಯಾಂಕ್ ಪರಾಂಗೆ ಇರ್ತಾರೆ. ಸೂರ್ಯವಂಶಿ ಮತ್ತು ಯಶಸ್ವಿ ಜೈಸ್ವಾಲ್ ಇವರಿಬ್ಬರು ಪಾರ್ಟ್ನರ್ಶಿಪ್ ತುಂಬ ಮುಖ್ಯ. ಮೇನು ಇಲ್ಲಿ ವೈಭವ್ ಸೂರ್ಯವಂಶಿ ಒಂದ್ಸತಿ ಕ್ಲಿಕ್ ಆದರೆ ಮ್ಯಾಚ್ನ ಎಲ್ಲೋ ತೊಗೊಂಡು ಹೋಗ್ಬಿಡ್ತಾರೆ. ಯಶಸ್ವಿ ಜೈಸ್ವಾಲ್ ಅಷ್ಟೇ. ಯಶಸ್ವಿ ಜೈಸ್ವಾಲ್ ಈಗ ಬಂದಿರೋ 2 ಮ್ಯಾಚಲ್ಲೂ ಬೇಗನೆ ಔಟ್ ಆಗಿದ್ದಾರೆ. ಆದರೆ ಸೂರ್ಯವಂಶಿ ಒಂದು ಸ್ವಲ್ಪ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಒಟ್ಟಿನಲ್ಲಿ ಇಲ್ಲಿ ಮೇನು ರಿಯಾಂಕ್ ಪರಾಗ್ ಯಾವ ಟೈಮಲ್ಲಿ ಯಾರನ್ನ ಆಡಿಸ್ಬೇಕು ಅವ್ರನ್ನ ಮಾತ್ರ ಆಡಿಸ್ತಾರೆ. ಇಲ್ಲಿ ಶುಭ್ಮನ್ ಗಿಲ್ ಒಂದೊಳ್ಳೆ ಇನ್ನಿಂಗ್ಸ್ಗಳನ್ನ ಆಡಬೇಕು. ಇಲ್ಲಿ ರವೀಂದ್ರ ಜಡೇಜಾ ಅವ್ರ ಮೇಲೆ ಸಿಕ್ಕಾಬಿಟ್ಟೆ ಬೌಲಿಂಗ್ ಡಿಪೆಂಡಲ್ಲಿ ಮತ್ತು ಕ್ಯಾಚಿಂಗ್ ಮತ್ತು ಫೀಲ್ಡಿಂಗ್ ಡಿಪೆಂಡ್ ಮೇಲೆ ಅವ್ರ ಮೇಲೆ ಸಿಕ್ಕಾಬಿಟ್ಟೆ ಎಫೆಕ್ಟಿವ್ ಆಗಿರ್ತಾರೆ. ಮೇನು ಜೋಪ್ರಾ ಆರ್ಚರು ಸಿಕ್ಕಾಬಿಟ್ಟೆ ರನ್ನ ಹೊಡೆಸ್ಕೊತಿದ್ದಾರೆ. ಹಂಗೆ ವಿಕೆಟ್ನ ತೆಗಿಬೇಕು ಅಂತ ನನಗೇನೋ ಕಾಣಿಸ್ತಿದೆ. ಒಟ್ಟಿನಲ್ಲಿ ದೇಶಪಾಂಡೆ ಮೇಲೆ ಸಿಕ್ಕಾಬಿಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ. ಇವರು ಬೌಲಿಂಗ್ ವಿಚಾರದಲ್ಲಿ ಒಂಚೂರು ತುಂಬ ಚೆನ್ನಾಗಿ ಕಾಣ್ತಿಲ್ಲ. ಒಟ್ಟಿನಲ್ಲಿ ಸಂದೀಪ್ ಶರ್ಮಾ ನೋಡೋದಾದರೆ ಒಟ್ಟಿನಲ್ಲಿ ಇವರು ಸಿಕ್ಕಾಬಿಟ್ಟೆ ಹೋದ ಮ್ಯಾಚಲ್ಲೂ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಮಾಡ್ತಿಲ್ಲ ಗುರು. ಅಂತ ಹೇಳ್ಕೊಳ್ಳೋ ಎಫೆಕ್ಟ್ಗಳು ಲಾಸ್ಟ್ ಓವರ್ಗಳೇ ಮಾಡ್ತಿರಲಿಲ್ಲ. ಹೋದ ವರ್ಷ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಮಾಡ್ತಿದ್ರು. ಈ ವರ್ಷ ಅಂತ ಹೇಳ್ಕೊಳ್ಳೋ ವಿಕೆಟ್ಗಳನ್ನ ತೆಗಿತಿಲ್ಲ, ಅಂತ ಹೇಳ್ಕೊಳ್ಳೋ ಓವರ್ಗಳು ಇವರು ಮಾಡ್ತಿಲ್ಲ ಅಂತ ನನಗೇನೋ ಕಾಣಿಸ್ತಿದೆ. ಒಟ್ಟಿನಲ್ಲಿ ಆರ್ ಆರ್ ಟೀಮಲ್ಲಿ ಟೋಟಲಾಗಿ ಇಷ್ಟು ಜನ ಇರ್ತಾರೆ ಗುರು. ಒಟ್ಟಿನಲ್ಲಿ ಎಲ್ ಎಸ್ ಸಿ ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಎಲ್ ಎಸ್ ಸಿ ಟೀಮಲ್ಲಿ ಮೇನು ಕ್ಯಾಪ್ಟನ್ಸಿನ ಇಲ್ಲಿ ರಿಷಬ್ ಪಂತ್ ಇರ್ತಾರೆ, ಮಾರ್ಕಮ್ ಇರ್ತಾರೆ, ಮತ್ತು ಮಿಶೇಲ್ ಮಾರ್ಕ್ ಇರ್ತಾರೆ, ಮತ್ತು ನಿಕೋಲಸ್ ಪೂರನ್ ಇರ್ತಾರೆ, ಅಬ್ದುಲ್ ಸಮದ್ ಇರ್ತಾರೆ. ಮತ್ತು ಮೇನು ಇವರು ಬೌಲಿಂಗ್ ವಿಚಾರದಲ್ಲಿ ಇಲ್ಲಿ ಮೊಹಮ್ಮದ್ ಸಿರಾಜು ಒಂದೊಳ್ಳೆ ಬೌಲಿಂಗ್ಗಳನ್ನ ಮಾಡ್ತಿದ್ದಾರೆ. ಅವೇಶ್ ಖಾನು ತೀರಾ ಹೊಡ್ಸ್ಕೊತಿದ್ದಾರೆ ಅಂತ ನನಗೇನೋ ಕಾಣಿಸ್ತಿದೆ ಗುರು. ಬೌಲಿಂಗ್ ವಿಚಾರದಲ್ಲಿ ಎಲ್ ಎಸ್ ಸಿ ವರ್ಸಸ್ ಆರ್ ಆರ್ ಅಂದಾಗ ಎಲ್ ಎಸ್ ಸಿ ಅವರು ಒಂಚೂರು ಬೌಲಿಂಗ್ ವಿಚಾರದಲ್ಲಿ ತುಂಬ ಚೆನ್ನಾಗಿ ಕಾಣ್ತಿಲ್ಲ. ಬ್ಯಾಟಿಂಗ್ ವಿಚಾರದಲ್ಲಿ ಮೇನು ಮಿತೇಶ್ ಮಾರ್ಕಮ್ ಮತ್ತು ನಿಕೋಲಸ್ ಪೂರನ್ ಇವ್ರು 3 ಜನ ಔಟ್ ಆಗ್ಬಿಟ್ರೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಾರೆ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ವಿಚಾರದಲ್ಲೂ ಇಲ್ಲ. ಎಲ್ ಎಸ್ ಸಿ ಬೌಲಿಂಗ್ ವಿಚಾರದಲ್ಲೂ ಎದ್ದು ಕಾಣಿಸ್ತಿಲ್ಲ ಗುರು. ಒಟ್ಟಿನಲ್ಲಿ ಎಲ್ ಎಸ್ ಸಿ ಅವರು ಒಂಚೂರು ಬೌಲಿಂಗು ಮತ್ತು ಬ್ಯಾಟಿಂಗ್ ವಿಚಾರದಲ್ಲಿ 50-50 ಕಾಣ್ತಿದೆ. ಯಾಕೆಂದರೆ ರಿಷಬ್ ಪಂತ್ ಅಂತ ಹೇಳ್ಕೊಳ್ಳೋ ಲೋ ಸ್ಕೋರ್ ಅಂದಾಗೆಲ್ಲ ಎಲ್ ಎಸ್ ಸಿ ಅವರು ತುಂಬ ಚೆನ್ನಾಗಿ ಮ್ಯಾಚ್ನ ತೊಗೊಂಡೋಗ್ಬಿಡ್ತಾರೆ. ಎಲ್ ಎಸ್ ಸಿ ರಿಷಬ್ ಪಂತೆ ತುಂಬ ಚೆನ್ನಾಗಿ ಹೊಡೆದ್ಬಿಡ್ತಾರೆ. 150, 160 ಅಂದಾಗೆಲ್ಲ ಎಲ್ ಎಸ್ ಸಿ ಅವರು ತುಂಬ ಚೆನ್ನಾಗಿ ಕಾಣ್ತಾರೆ. 200 ಯಾವಾಗ ಹೊಡಿತಾರೆ ಆರ್ ಆರ್ ಅವರು ಆಗ ಎಲ್ ಎಸ್ ಸಿ ಅವರು ಒಂಚೂರು ಸ್ಟ್ರಗಲ್ ಪಡೋ ಚಾನ್ಸಸ್ ಸಿಕ್ಕಾಗ್ಬಿಟ್ಟಿದೆ. ಆದರೆ ಈ ಕಡೆ ಆರ್ ಆರ್ ಅವರು ಚೇಸ್ ಮಾಡಿದಾಗ ಒಂಚೂರು ಸ್ಟ್ರಗಲ್ ಪಡ್ಕೊಂಡು ಮ್ಯಾಚ್ನ ಗೆದ್ದಿದ್ದಾರೆ. ಆದರೆ ಎಲ್ ಎಸ್ ಸಿ ಅವರು ಸ್ಟ್ರಗಲ್ ಮಾಡದೇ ಒಂದು ಸೈಡ್ ಮ್ಯಾಚ್ ಮಾಡಿಕೊಂಡು ಬೇಗ ಮ್ಯಾಚ್ನ ಸೋಲೋ ಕಡೆ ತೊಗೊಂಡು ಹೋಗ್ಬಿಡ್ತಾರೆ ಅಂತ ನನಗೇನೋ ಕಾಣಿಸ್ತಿದೆ ಗುರು. ಒಟ್ಟಿನಲ್ಲಿ ಎಲ್ ಎಸ್ ಸಿ ವರ್ಸಸ್ ಆರ್ ಆರ್ ಇಂಡಿಯಾ ಸ್ಟಾರ್ಟ್ ನೋಡೋದಾದರೆ 6 ಮ್ಯಾಚಲ್ಲಿ
6 ಮ್ಯಾಚಲ್ಲಿ LSG ಅವರು 2 ಮ್ಯಾಚ್ ಗೆದ್ದಿದ್ರೆ ಇಲ್ಲೇ ನಿಮಗೆ ಗೊತ್ತಾಗ್ತಿದೆ. 2 ಮ್ಯಾಚ್ ಗೆದ್ದಿದ್ರೆ RR ಅವರು 4 ಮ್ಯಾಚ್ನ ಗೆದ್ದವ್ರೆ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಹೈ ಸ್ಕೋರ್ ವಿಚಾರದಲ್ಲಿ RR ಅವರು 199 ಹೊಡೆದಿದ್ರೆ LSG ಅವರು 196 ಹೊಡೆದವ್ರೆ. ಲೋ ಸ್ಕೋರ್ ವಿಚಾರದಲ್ಲಿ LSG ಅವರು 154 ಹೊಡೆದಿದ್ರೆ RR ಅವರು 144 ಹೊಡೆದವ್ರೆ. ಒಟ್ಟಿನಲ್ಲಿ LSG ವರ್ಸಸ್ RR ಅಂದಾಗ ಇಲ್ಲೇ ನಿಮಗೆ ಗೊತ್ತಾಗ್ತಿದೆ ಹೆಡ್ ಸ್ಟಾರ್ಟ್ ವಿಚಾರದಲ್ಲೇ ಸಿಕ್ಕಾಪಟ್ಟೆ ಮ್ಯಾಚ್ನ ಗೆದ್ದವ್ರೆ. ಏನೇ ಇವೆಲ್ಲ ಪೇಪರ್ ನಂಬರ್ಸ್ ಎಲ್ಲ ಏನೇ ಹೆಚ್ಚಿದ್ರು ಮ್ಯಾಚು ಸ್ಟಾರ್ಟ್ ಆದಮೇಲೆ ಗೊತ್ತಾಗೋದು ಗುರು. ಮ್ಯಾಚಲ್ಲಿ ಯಾರು ಟಾಸ್ ಗೆಲ್ತಾರೆ ಅವರು ಅಡ್ವಾಂಟೇಜ್ ತಗೊಳ್ಳೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. LSG ಹೋಮ್ ಗ್ರೌಂಡ್ ಅಡ್ವಾಂಟೇಜು ಸಿಕ್ಕಾಪಟ್ಟೆ ಕಾಣ್ತಿದೆ. ಆದರೆ LSG ಅವರು ಎಲ್ಲೋ ಒಂದು ಕಡೆ ತಪ್ಪನ್ನ ಮಾಡ್ತಿದ್ದಾರೆ ಅಂತ ನನಗೇನೋ ಕಾಣಿಸ್ತಿದೆ. ಯಾಕೆಂದರೆ ಇವ್ರದ್ದು ಬ್ಯಾಟಿಂಗ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಿದ್ದಾರೆ, ಬೌಲಿಂಗ್ ವಿಚಾರದಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಿದ್ದಾರೆ. ಒಟ್ಟಿನಲ್ಲಿ LSG ಚೇಸ್ ಮಾಡ್ಕೊಂಡಾಗೆಲ್ಲ ಗೆದ್ದಿದ್ದಾರೆ. ಅವರು ಚೇಸ್ ಮಾಡಿದಾಗೆಲ್ಲ ಸಿಕ್ಕಾಪಟ್ಟೆ ಮ್ಯಾಚ್ನ ಸೋತವರೇ ಗುರು ಅಂತ ನನಗೇನೋ ಕಾಣಿಸ್ತಿದೆ. ಒಟ್ಟಿನಲ್ಲಿ ಅವರು ಸಿಕ್ಕಾಪಟ್ಟೆ ಬಿಗ್ ಮೊತ್ತನ ಕಲೆ ಹಾಕ್ತಾರೆ. ಒಟ್ಟಿನಲ್ಲಿ LSG ಅವರು ಫಸ್ಟ್ ಬ್ಯಾಟಿಂಗ್ ತೊಗೊಂಡ್ರೆ ನನ್ನ ಪ್ರಕಾರ ಗೆಲ್ಲೋದು ಒಂಚೂರು ಕಡಿಮೆ. ಯಾಕೆಂದರೆ ಇವ್ರ ಕಡೆ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಇಲ್ಲ. ಒಟ್ಟಿನಲ್ಲಿ ನಿಕೋಲಸ್ ಪೂರನ್ ಅಂತ ಹೇಳ್ಕೊಳ್ಳೋ ಫಾರ್ಮಲ್ಲಿ ಈಗ ಕಾಣ್ತಿಲ್ಲ ಗುರು. ಯಾಕೆಂದರೆ ಈಗ ಆಡಿರೋ ಮ್ಯಾಚ್ಗಳಲ್ಲಿ ಅಂತ ಹೇಳ್ಕೊಳ್ಳೋ ಸ್ಕೋರ್ಗಳನ್ನ ಬೇಗ ಹೊಡೆದಿಲ್ಲ. ಯಾಕೆಂದರೆ ನಿಕೋಲಸ್ ಪೂರನ್ ತೀರಾ ವರ್ಸ್ಟ್ ಬ್ಯಾಟಿಂಗ್ ಕಾಣ್ತಿದೆ. ನನಗೇನೋ LSG ವರ್ಸಸ್ RRರಲ್ಲಿ LSG ಅವರು ಒಂಚೂರು ಹೈ ಸ್ಕೋರ್ ತೊಗೊಂಡು ಹೋದರೆ ಮ್ಯಾಚ್ ಗೆಲ್ಲೋದು ಸಿಕ್ಕಾಪಟ್ಟೆ ಕಡಿಮೆ. ಲೋ ಸ್ಕೋರ್ ಮ್ಯಾಚ್ಗಳನ್ನ ಸಿಕ್ಕಾಪಟ್ಟೆ ಬೇಗ ಗೆಲ್ಬಿಡ್ತಾರೆ. LSG ವರ್ಸಸ್ RRರಲ್ಲಿ RR ಈ ಮ್ಯಾಚ್ನ ಗೆಲ್ತಾರೆ. ಒಟ್ನಲ್ಲಿ ಫಸ್ಟ್ ಬ್ಯಾಟಿಂಗ್ RR ಗೆದ್ದರೆ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ವೈಭವ್ ಸೂರ್ಯವಂಶಿ ಆಗಲಿ SSV ಜಯಸ್ವಾಲ್ ಇವರಿಬ್ಬರಲ್ಲಿ ಒಬ್ಬರು ಕ್ಲಿಕ್ ಆದರೂ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ, ಇದು ಕಾಣ್ತಿದೆ. ಒಟ್ಟಿನಲ್ಲಿ LSG ಈ ಮ್ಯಾಚ್ನ ಗೆಲ್ಲೋದು ಒಂಚೂರು ಕಷ್ಟ. ಹೋಮ್ ಗ್ರೌಂಡ್ ಅಂತಾರೆ, ಆದರೂ LSG ಹೋಮ್ ಗ್ರೌಂಡಲ್ಲೇ ಮ್ಯಾಚ್ನ ಸಿಕ್ಕಾಪಟ್ಟೆ ಸೋತವ್ರೆ ಅಂತ ನನಗೇನೋ ಕಾಣಿಸ್ತಿದೆ. ಒಟ್ಟಿನಲ್ಲಿ LSG ವರ್ಸಸ್ RR ಈ ಮ್ಯಾಚ್ನ ಬುಡಕ್ಕೆ ತಗೊಂಡು ಹೋಗದೆ RR ಮ್ಯಾಚ್ನ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅಂತ ನನಗೇನೋ ಕಾಣಿಸ್ತಿದೆ ಗುರು. ಒಟ್ಟಿನಲ್ಲಿ LSG ವರ್ಸಸ್ RR ಈ ಮ್ಯಾಚ್ನ ಗೆಲ್ತಾರೆ ಗುರು. ಈ ವಿಡಿಯೋ ಪ್ರಿವ್ಯೂ ವಿಡಿಯೋ ನಿಮಗೇನೋ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. LSG ವರ್ಸಸ್ RR ಪ್ರಿವ್ಯೂ ವಿಡಿಯೋ ನಿಮಗೇನೋ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ವಿಡಿಯೋ ನೋಡ್ಬಿಡ್ತೀರ ಗುರು, ಒಂದು ಲೈಕು ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ. ಈ ಮ್ಯಾಚ್ ಕಮೆಂಟ್ ಮಾಡಿ ಯಾರು ಗೆಲ್ತಾರೆ LSG ವರ್ಸಸ್ RR ಸಿಗುವ ಮುಂದಿನ ವಿಡಿಯೋದಲ್ಲಿ ಗುರು. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1000 ಸಬ್ಸ್ಕ್ರೈಬರ್ನ IPL ಮುಗಿಸಲಿ ಕಂಪ್ಲೀಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ.